ನಮಸ್ಕಾರ ಸರ್. ಪುಸ್ತಕ ಸಂತೆಯ ಅನುಭವ ಹೇಗಿತ್ತು? ಎಲ್ರಿಗೂ ನಮಸ್ಕಾರ. ಪುಸ್ತಕ ಸಂತೆಗೆ ಬಂದಿದ್ದೇನೆ. ಮೊತ್ತ ಮೊದಲಿಗೆ ಈ ಒಂದು ಸಂತೆಯ ಪರಿಕಲ್ಪನೆಯನ್ನು ಕಲ್ಪಿಸಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದಂಥ ವೀರಕಪುತ್ರ ಶ್ರೀನಿವಾಸ್ ಅವರಿಗೆ, ಅವರ ತಂಡದವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಚೆನ್ನೈಯಲ್ಲಿ ಪ್ರತಿ ವರ್ಷ ಪುಸ್ತಕ ಮೇಳ ನಡೆಯುತ್ತೆ. ಆ ಪುಸ್ತಕ ಮೇಳದಲ್ಲಿ ಪುಸ್ತಕಗಳನ್ನು ಕೊಂಡುಕೊಳ್ಳಲಿಕ್ಕೆ ಆಗ್ನೇಯ ಏಷ್ಯಾದಲ್ಲಿ, ಅಂದರೆ ಸಿಂಗಪೂರು, ಮಲೇಷ್ಯಾ, ಬಾಲಿ, ಸುಮಾತ್ರ, ಬೋರ್ನಿಯೋ ಮುಂತಾದ ಕಡೆ ವಾಸ ಮಾಡ್ತಾ ಇರ್ತಕ್ಕಂಥ ತಮಿಳರು ವಿಶೇಷವಾಗಿ ಪುಸ್ತಕ ಕೊಳ್ಳಬೇಕು ಅಂತಲೇ ಬರ್ತಾರೆ ಚೆನ್ನೈಗೆ. ಈ ವರ್ಷ ಬರೀ 11 ಕೋಟಿ ರೂಪಾಯಿಗಳ ವ್ಯಾಪಾರ ನಡೆದಿದೆ. 11 ಕೋಟಿ ಅಷ್ಟೆ. ಕನ್ನಡ ಏನು ತಪ್ಪು ಮಾಡಿದೆ? ಕನ್ನಡ ಅಷ್ಟು ಬಡ ಭಾಷೆಯ, ಅಥವಾ ಕನ್ನಡಿಗರು ಅಷ್ಟು ಚಿಕ್ಕ ಮನಸ್ಸಿನವರ? ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು. ಆ ಒಂದು ದಿಶೆಯಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಅವರನ್ನು, ಅವರ ಕೈಗಳನ್ನು ಬಲಪಡಿಸಬೇಕು. ಹೇಗೆ ಬಲಪಡಿಸೋದು? ಬಹಳ ಸರಳ. ಪುಸ್ತಕ ಸಂತೆಗೆ ಬನ್ನಿ, ನೀವೊಂದು ಪುಸ್ತಕ ಕೊಂಡುಕೊಳ್ಳಿ, ಇನ್ನೊಂದು ಪುಸ್ತಕವನ್ನು ಕೊಂಡುಕೊಂಡು ನಿಮ್ಮ ಆತ್ಮೀಯರಿಗೆ ಕೊಡಿ. ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದೆ. ಯಾಕಂದರೆ ಕೈ ಹಿಡಿದ ಗಂಡ, ಕೈ ಹಿಡಿದ ಹೆಂಡತಿ ಬಿಟ್ಟು ಹೋಗ್ಬೋದು, ಆದರೆ ಪುಸ್ತಕದಲ್ಲಿರೋ ಜ್ಞಾನ ನಿಮ್ಮನ್ನು ಯಾವತ್ತಿಗೂ ಬಿಟ್ಟು ಹೋಗಲ್ಲ. ಪುಸ್ತಕ ಒಬ್ಬ ಆಪ್ತ ಸಖ ಇದ್ದ ಹಾಗೆ. ಅದರಲ್ಲೂ ಕೆಲವು ಪುಸ್ತಕಗಳು ಏನಿವೆ, ಉದಾಹರಣೆಗೆ ಮಂಕುತಿಮ್ಮನ ಕಗ್ಗ. ಎಂತಹ ಕಷ್ಟದ ಸಂದರ್ಭ ಬಂದರೂ ಸಹ ಒಂದು ಸಲ ಕಗ್ಗವನ್ನು ತಿರುವಿ ಹಾಕ್ತು ಅಂದರೆ ನಿಮಗೆ, ನಿಮ್ಮ ಕಷ್ಟಗಳಿಗೆ ಮುಂದಿನ ದಾರಿ ಎಲ್ಲವೂ ಸ್ಪಷ್ಟವಾಗಿ ಗೋಚರವಾಗ್ತಾ ಹೋಗುತ್ತೆ. ಹಾಗಾಗಿ ಅರ್ಧ ರಾತ್ರಿಯಲ್ಲೂ ಸಹ ನಿಮ್ಮ ನೋವನ್ನು, ನಲಿವನ್ನು ಕೇಳೋಕ್ಕೆ, ಮಾರ್ಗದರ್ಶನ ನೀಡೋದಕ್ಕೆ ಒಬ್ಬ ಸ್ನೇಹಿತ ಇರಬೇಕು ಅಂದರೆ ದಯವಿಟ್ಟು ಪುಸ್ತಕಗಳನ್ನು ಕೊಂಡ್ಕೊಳ್ಳಿ. ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಮತ್ತು ತಂಡದವರು. ಈ ಕೆಲಸ ಕೇವಲ ಬೆಂಗಳೂರು ಮಟ್ಟಿಗೆ ಸೀಮಿತವಾದರೆ ಸಾಕಾಗಲ್ಲ. ನಮ್ಮ ನಾಡಿನ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ತಾಲೂಕಲ್ಲೂ ಈ ರೀತಿಯಾದ ಉತ್ಸವ ನಡಿಬೇಕು ಅಂತ ಹೇಳಿಬಿಟ್ರೆ ಸಾಲದು. ನಡೆಯುವ ಹಾಗೆ ಮಾಡಬೇಕಾದವರು ನೀವು ಮತ್ತು ನಾವು ಇಬ್ಬರು ಒಟ್ಟುಗೂಡಿ ಶ್ರೀನಿವಾಸ್ ಅವರ ಕೈಗಳನ್ನು ಬಲಪಡಿಸೋಣ. ನಾವು ಸಹ 11 ಕೋಟಿ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನ ವ್ಯಾಪಾರ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಕನ್ನಡಿಗರ ಮನೆಗಳಿಗೆ ಸಾಂತ್ವನ ಕೊಡುವಂಥ ಅದ್ಭುತ ಪುಸ್ತಕಗಳನ್ನು ತಲುಪಿಸೋಣ. ಈ ಕೆಲಸದಲ್ಲಿ ನೀವೆಲ್ಲ ಭಾಗಿಯಾಗ್ತೀರಿ ಅಂತ ನನ್ನ ಭಾವನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.